पंडितं पंडिताराध्यं गादिस्थलबोधकम् अखंडं दंडवद्वंदे सूर्यमंडलमंडितं सदा स्मरणीयराದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನು ಭದ್ರಕಾಳಿ ವೀರಭದ್ರೇಶ್ವರ ಮತ್ತು ಕಾಡಸಿದ್ದೇಶ್ವರರನ್ನು ಸೌಂಡ್ ಕಡಿಮೆ ಇಡಪ್ಪ ಮನದಲ್ಲಿ ನೆನೆದು ಶ್ರೀ ಕ್ಷೇತ್ರ ಯಡೂರಿನಲ್ಲಿ ವಿಶ್ವಗುರು ಶ್ರೀ ಬಸವೇಶ್ವರ ಲಿಂಗಾಯತ್ ಸಮಾಜ ಅಭಿವೃದ್ಧಿ ಸಂಘದ ವತಿಯಿಂದ ಬಸವ ಜಯಂತಿ ಅಂಗವಾಗಿ ನಡೀತಾ ಇರುವಂತಹ 3 ದಿನಗಳ ಪ್ರವಚನ ಕಾರ್ಯಕ್ರಮ ಮತ್ತು ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೊದಲನೇ ದಿನದ ಉದ್ಘಾಟನಾ ಸಮಾರಂಭದಲ್ಲಿ ತಮ್ಮ ಜೀವನದ ಸಾಧನೆಯನ್ನು ಕುರಿತು ಏರಿಳಿವುಗಳನ್ನು ಕುರಿತು ಹೃದಯ ಬೆಚ್ಚಿ ಹಂಚಿಕೊಂಡಿರುವಂತಹ ಶ್ರೀ ಚಿನ್ಮಯ ಶಿವಂ ಸ್ವಾಮೀಜಿಯವರೇ, ಬಸವಣ್ಣನವರ ಅನೇಕ ವಚನಗಳನ್ನು ಉಲ್ಲೇಖ ಮಾಡಿ ಸ್ವರಚಿತ ವಚನಗಳನ್ನು ಕೂಡ ಬಿತ್ತರಿಸಿ ಬಸವಣ್ಣನವರ ವೈಶಿಷ್ಟ್ಯತೆಯನ್ನು ಕುರಿತು ಮಾತನಾಡಿರುವಂತಹ ಜಮಖಂಡಿಯ ಶರಣೆ ಹೇಮಾ ಮಠಪತಿಯವರೇ, ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲರನ್ನು ಸ್ವಾಗತಿಸಿರುವಂಥ ತೇಜಗೌಡ ಪಾಟೀಲ್ರವರೇ, ತಮ್ಮ ಹಲವಾರು ನೃತ್ಯಗಳ ಮೂಲಕ ಬಾಲ ಪ್ರತಿಭೆಯನ್ನು ಮೆರೆದಿರುವಂತಹ ಎಲ್ಲ ಮಕ್ಕಳೇ, ಈ ಕಾರ್ಯಕ್ರಮಕ್ಕೆ ಉದಾರ ನೆರವನ್ನು ನೀಡಿರುವಂತಹ ಗುರುರಕ್ಷೆಯನ್ನು ಪಡೆದುಕೊಂಡಿರುವ ಎಲ್ಲ ಗಣ್ಯರೇ, ಮಾನ್ಯರೇ, ಮಾಧ್ಯಮದ ಪ್ರತಿನಿಧಿಗಳವರೇ, ಸಂಘದ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರೇ, ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ಸಮಯ ಬಹಳ ಆಗಿದೆ. ನಿಮಗೂ ಮನೆ ಕಡೆ ನೆನಪಾಗಕ್ಕೆ ಹತ್ತಿರಬೇಕು. ಮಗಲ ಊಟ ಬೇರೆ ತಯಾರಾಗ್ಯದ. ಗಾಳಿಗೆ ವಾಸನೆನೂ ಮೂಗಿಗೆ ಬಿಡಾಕತ್ತದ. ಯಾವಾಗ ಮುಗಿದೈತೋ ಯಾವಾಗ ಎದ್ದು ಹಾದೀವೋ ಅಂತ ಕಾಯಕತ್ತೀರಿ. ಇದನ್ನೆಲ್ಲ ಇಟ್ಕೊಂಡ ನಾವು ನಮ್ಮ ಆಶೀರ್ವಚನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಬಹಳ ಹೊತ್ತೇನು ಮಾತಾಡಂಗಿಲ್ಲ. ಇನ್ನು ಎಷ್ಟೊತ್ತಾಕೈತೀವ ಅಂತ ನೀವೇನು ಗಾಬರಿ ಆಗಬೇಡ್ರಿ. ಸಾಂಕೇತಿಕವಾದ ಕೆಲವು ಮಾತುಗಳನ್ನು ಮಾತ್ರ ನಾವು ಹೇಳಲಿಕ್ಕೆ ಬಯಸ್ತೀವಿ. ಯಡೂರಲ್ಲಿ ಮೇಲಿನ ಮೇಲೆ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರೋದು ಜಗದ್ಗುರುಗಳವರಿಗೆ ಬಹಳಷ್ಟು ಸಂತೋಷ ಮತ್ತು ಅಭಿಮಾನವನ್ನು ಉಂಟು ಮಾಡ್ತಾ ಇರುವಂಥ ಸಂಗತಿ. ಒಂದು ಊರಿಗೆ ಮೇಲಿನ ಮೇಲೆ ಡಾಕ್ಟ್ರು ಬರ್ತಾ ಇದ್ರು ಅಂದರೆ ಏನು ಅರ್ಥ? ಆ ಊರಾಗ ರೋಗಿಗಳು ಭಾಳ ಆಗ್ಯಾರ ಅಂತ ಅರ್ಥ, ಹೌದಲ್ಲ? ಒಂದು ಊರೊಳಗೆ ಹಗಲೆಲ್ಲ ವಕೀಲರು ಬರಾಕತ್ತಾರಂದ್ರೆ
ಕೋರ್ಟ್ನೊಳಗೆ ನ್ಯಾಯ ಭಾಳ ನಡೆದಾವ ಇವ್ರದ್ದು ಅಂತ ಅರ್ಥ. ಹಂಗೆ ಒಂದು ಊರೊಳಗೆ ಪೊಲೀಸರು ಭಾಳ ಬರಾಕತ್ತಿದಾರೆ. ಏನೋ ಲಪಡ ಭಾಳ ಆಗಾಕತ್ತೇವ ಅಂತ ಅರ್ಥ ಐತಿ. ಗದ್ಲ ಭಾಳ ನಡೆದಾವ ಅಂತ ಅರ್ಥ. ಹಂಗೆ ಒಂದು ಊರೊಳಗೆ ಧಾರ್ಮಿಕ ಕಾರ್ಯಕ್ರಮಗಳು ಜಾಸ್ತಿ ಆಗ್ತಾ ಇದ್ದಾವೆ, ಮೇಲಿನ ಮೇಲೆ ನಡೀತಾ ಇದ್ದಾವೆ ಅಂದ್ರೆ ಆ ಊರೊಳಗೆ ಧರ್ಮ ಬೆಳಕತ್ತೈತಿ ಅಂತ ಅರ್ಥ. ಧರ್ಮ ಬೆಳಕತ್ತದ ಅಂತ ಅರ್ಥ. ನಮ್ಮ ದೃಷ್ಟಿಯೊಳಗೆ ಹಳೆ ಎಡೋರು ಹೊಸ ಎಡೋರು ಬೇರೆ ಬೇರೆ ಅಲ್ಲ. ಹೊಸ ಎಡೋರ್ಕಿಂತಲೂ ಹಳೆ ಎಡೋರ ಮೇಲೇ ಮಠದ ಹಂಬಲ ಯಾವಾಗಲೂ ಜಾಸ್ತಿ ಇದ್ದದ್ದು, ಮೊದಲಿನಿಂದನೂ ಜಾಸ್ತಿ ಇದ್ದಿದ್ದು. ಕಾರ್ಯಕ್ರಮ ಅದು ಹಳೆ ಎಡೋರಾಗಾರ ನಡೀಲಿ ಹೊಸ ಎಡೋರಾಗ ನಡೀಲಿ, ಒಟ್ಟು ಎಡೋರಾಗ ನಡೆದೈತಿ ಅಂತ ನಮ್ಮ ಲೆಕ್ಕ. ಆ ದೃಷ್ಟಿಯಿಂದ ಮೊದಲು ಎಲ್ಲೇ ನವರಾತ್ರಿಗೆ ಒಂದು ಕಾರ್ಯಕ್ರಮ ಮಾಡಿದ್ರೆ ಬೇರೆ ಕಾರ್ಯಕ್ರಮನ ಇರ್ತಿರಲಿಲ್ಲ. ಜಾತ್ರೆ ಅಂದ್ರೆ ಬರೀ ಅಮಾವಾಸ್ಯೆ ಪೂಜೆ ಪುನಸ್ಕಾರ ನಮಸ್ಕಾರ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿತ್ತು. ಈಗ ಎಷ್ಟು ಕಾರ್ಯಕ್ರಮ ಆಗಕತ್ತವ ಅಂದ್ರೆ ಕಲ್ಯಾಣೋತ್ಸವದ ಕಾರ್ಯಕ್ರಮ ಆಗತ್ತೆ, ಆಮೇಲೆ ಜಾತ್ರೆ ಒಳಗೆ ಕಾರ್ಯಕ್ರಮ ಆಗ್ತವ, ನವರಾತ್ರಿ ಒಳಗೆ ಕಾರ್ಯಕ್ರಮ ಆಗ್ತವ, ಈಗ ಬಸವ ಜಯಂತಿಗೂ ಕಾರ್ಯಕ್ರಮ ಆಗ್ತಾಯಿದೆ. ಮೊನ್ನೆ ಸುಮಾರು 2-3 ತಿಂಗಳು ನಾವೆಲ್ಲ ಕಡೆಗೂ ತಿರುಗಾಡಿ ಧರ್ಮ ಜಾಗೃತಿ ಮಾಡಿ ಲಿಂಗ ದೀಕ್ಷಾ ಮಾಡಿ ಲಿಂಗ ಕೊಳ್ಳ ಕಟ್ಟಿ ಸುಮಾರು ಒಂದು 28,000 ಜನರಿಗೆ ಲಿಂಗವನ್ನು ಕಟ್ಟುವಂತಹ ಕಾರ್ಯಕ್ರಮವನ್ನು ಊರು ತಿರುಗಾಡಿ ಮಾಡಿದ್ವಿ ನಾವು. ಅದೆಲ್ಲದರ ಜೊತೆಗೆ ಇಲ್ಲಿ ಎಡೂರೊಳಗೂ ಸುಮಾರು ಒಂದು 21 ದಿವಸದ ಕಾರ್ಯಕ್ರಮ ಇಟ್ಕೊಂಡು ಕೊನೆಗೆ 6 ದಿವಸ ಬಹಳ ದೊಡ್ಡ ಕಾರ್ಯಕ್ರಮ ಆಯಿತು. ಅದರ ನೆನಪು ಇನ್ನೂ ಮಾಸಿಲ್ಲ, ಮತ್ತು ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಶುರುವಾಗಕತ್ತದ. ಅಂದ್ರೆ ಎಡೂರೊಳಗೆ ವರ್ಷದಿಂದ ವರ್ಷಕ್ಕೆ ಧರ್ಮ ಬೆಳಕತ್ತದ. ಧರ್ಮದ ಬಗ್ಗೆ ನಮ್ಮ ಮಕ್ಕಳ ಒಲವು, ಯುವಕರ ಒಲವು, ಭಕ್ತರ ಒಲವು ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ಈ ಕಾರ್ಯಕ್ರಮಗಳೇ ಪ್ರತ್ಯಕ್ಷ ಸಾಕ್ಷಿ. ಆಮೇಲೆ ಈಗ ಈ ಕಾರ್ಯಕ್ರಮದ ಉದ್ಘಾಟನೆಯ ಜೊತೆಗೆ ಮತ್ತೊಂದು ಉದ್ದೇಶ ಇಟ್ಕೊಂಡು ನಾವು ಬಂದ್ವಿ. ಉದ್ಘಾಟನೆಗೆ ಕರೆದಾರ, ಹೋದ ವರ್ಷ ಬಂದು ಮಾಡೀವಿ, ಈ ವರ್ಷ ಮಾಡ್ತೀವಿ. ಬಹಳ ಪ್ರೀತಿಯಿಂದ ಬಹಳಷ್ಟು ಗೌರವದಿಂದ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತೀವಿ, ಆ ಮಾತು ಬೇರೆ. ಅದರ ಜೊತೆಗೆ ಮತ್ತೊಂದು ಉದ್ದೇಶ ಏನು ಅಂದ್ರೆ, ಈಗ ಒಂದು ತಿಂಗಳ ಹಿಂದೆ ನಡೆದಿರುವಂಥ ಮಹಾಕುಂಭಾಭಿಷೇಕದ ಕಾರ್ಯಕ್ರಮದಲ್ಲಿ ನಮ್ಮ ಎಡೂರು ಹಳೆ ಎಡೂರಿನ ಯುವಕರು ಆಮೇಲೆ ನಮ್ಮ ಎಲ್ಲ ತಾಯಂದಿರು ಭಾಳ ಬದ್ಧತೆಯಿಂದ ಸೇವೆ ಮಾಡಿದರು. ಭಾಳ ಪ್ರೀತಿಯಿಂದ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡು ಕೆಲಸ ಮಾಡಿದರು. ಯುವಕರೆಲ್ಲ ಗೋಪುರಗಳ ಮೇಲೆ ಹತ್ತಿ ಕುಂಭಾಭಿಷೇಕದ ಕೊಡಗಳನ್ನು ಮ್ಯಾಲೆ ಒಯ್ದು ಕುಂಭಾಭಿಷೇಕ ಮಾಡಿದ್ದಾಗಿರಬಹುದು. 6 ದಿವಸ ತಮ್ಮ ಮನೆ ಮಠ ಕಾರ್ಯಕ್ರಮ ನೋಡಬೇಕನ್ನೋ ಆಸೆಯನ್ನು ಕೂಡ ಬಿಟ್ಟು ದಾಸೋಗದೊಳಗೆ ಟಂಕ್ ಕಟ್ಟಿ ನಿಂತು ನಮ್ಮ ಯುವಕರು ಸೇವೆ ಮಾಡಿದರು. ಈ ತಾಯಂದಿರು, ನಮ್ಮ ಎಲ್ಲ ತಾಯಂದಿರು ಊರು ತಿರುಗಿ ಸುಮಾರು 15-20 ದಿವಸಗಟ್ಟಲೆ ಎಲ್ಲ ಊರು ತಿರುಗಾಡಿ, ನಮ್ಮೂರಾಗ ಕುಂಭಾಭಿಷೇಕ ಐತೆ ನೀವು ಬರಬೇಕು, ನಮ್ಮೂರಾಗ ಕುಂಭಾಭಿಷೇಕ ಐತೆ ನೀವು ಬರಬೇಕು, ನಮ್ಮೂರಾಗ ಪ್ರವಚನ ಐತೆ ನೀವು ಬರ್ಬೇಕಂತ ಹೇಳಿ ಮನೆಗೆ ಹೋಗಿ ಮನ್ಯಾಗ ಹೆಣ್ಮಕ್ಳಿಗೆ ಕುಂಕುಮ ಹಚ್ಚಿ ಮನೆಗೆ ಆಮಂತ್ರಣ ಕೊಟ್ಟು ಬಂದ್ರಿ. ಅದಕ್ಕೆ ಇಷ್ಟೆಲ್ಲ ಬದ್ಧತೆಯಿಂದ ಪ್ರೀತಿಯಿಂದ ಕೆಲಸ ಮಾಡಿರುವಂತಹ ಹಿರಿಯರಿಗೆ, ಯುವಕರಿಗೆ, ತಾಯಂದಿರಿಗೆ ಧನ್ಯವಾದ ಹೇಳಬೇಕು ಅಂತ ಬಂದು ನಾವು ಉದ್ಘಾಟನೆ ಮಾಡೋದ್ರ ಜೊತೆಗೆ ನಿಮ್ಮನ್ನೆಲ್ಲ ಅಭಿನಂದನೆ ಹೇಳಬೇಕು, ನಿಮಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ಅದಕ್ಕೆ ನಿಮ್ಮ ಸೇವೆ ನಿಜಕ್ಕೂ ಕೂಡ ಅದು ವೀರಭದ್ರನಿಗೆ, ಭದ್ರಕಾಳಿ ಅಮ್ಮನವರಿಗೆ, ಕಾಡಸಿದ್ದೇಶ್ವರರಿಗೆ ಅರ್ಪಣೆಯಾಗಿದೆ. ಕೇವಲ ಆ ಕಾರ್ಯಕ್ರಮದ ಹೆಗ್ಗಳಿಕೆ
ಮಠಕ್ಕೆ ಸ್ವಾಮಿಗಳಿಗೆ ಜಗದ್ಗುರುಗಳಿಗೆಲ್ಲ ಅದು ಇಡೀ ಊರಿಗೆ ಬಂದಿರುವಂಥ ಹೆಗ್ಗಳಿಕೆ, ಅದು ಸಮಸ್ತ ಊರಿನ ದೈವಕ್ಕೆ ಬಂದಿರುವಂಥ ಹೆಗ್ಗಳಿಕೆ. ಮುಗಿದು ತಿಂಗಳು 1.5 ತಿಂಗಳು ಆಗ್ತಾ ಬಂದರೂ ಕೂಡ ಯಡೂರು ಅಂದ ಕೂಡಲೇ ಮೊನ್ನೆ ಕುಂಭಾಭಿಷೇಕ ಮಾಡಿದ್ರಲ್ಲ ಅದ ಯಡೂರು ಅಂತ ಕೇಳ್ತಾರೆ ಈಗಲೂ ಸಹಿತ. ಅಂದ್ರೆ ಕುಂಭಾಭಿಷೇಕ ಏನಾಯಿತು ಅಂದ್ರೆ ನಿಮ್ಮ ಯಡೂರಿನ ಗೌರವವನ್ನು ಆಕಾಶದ ಎತ್ತರಕ್ಕೆ ಬೆಳೆಸೋ ಮಟ್ಟದಲ್ಲಿ ಆ ಕಾರ್ಯಕ್ರಮ ಆಯಿತು ಅಂದ್ರೆ ಅದರದ್ದೆಲ್ಲ ಕ್ರೆಡಿಟ್ಟು ನಮ್ಮ ಯುವಕರಿಗೆ, ಹಿರಿಯರಿಗೆ, ತಾಯಂದಿರಿಗೆ ಸಲ್ಲಬೇಕಾಗಿರುವಂಥದ್ದು. ಅಷ್ಟು ಚಲೋ ಕಾರ್ಯಕ್ರಮವನ್ನು ನೀವೆಲ್ಲ ನಡೆಸಿಕೊಟ್ಟಿದ್ದೀರಿ. ನಿಮಗೆಲ್ಲ ವಿಶೇಷವಾಗಿರುವಂಥ ಮಂಗಲ ಆಶೀರ್ವಾದಗಳು. ಇವತ್ತು 2-3 ದಿವಸದಲ್ಲಿ ಬಸವ ಜಯಂತಿ ಬರ್ತಾ ಇದೆ. ಬಸವಣ್ಣನವರ ವಚನಗಳನ್ನು ಪಾರಾಯಣ ಮಾಡೋದು, ಕಂಠಪಾಠ ಮಾಡೋದು, ಕಂಠಪಾಠ ಸ್ಪರ್ಧೆ ಏರ್ಪಡಿಸೋದು, ಹೆಚ್ಚಿನ ವಚನಗಳನ್ನು ಸ್ಪಷ್ಟವಾದ ರೀತಿಯಲ್ಲಿ ಕಂಠಪಾಠ ಮಾಡಿದವರಿಗೆ ಬಹುಮಾನ ವಿತರಣೆ ಮಾಡೋದು, ಇವೆಲ್ಲ ಒಳ್ಳೆಯ ಬೆಳವಣಿಗೆ. ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು. ನಮ್ಮ ಮಕ್ಕಳು ಚೆನ್ನಾಗಿ ಬೆಳಿಬೇಕು. ಧಾರ್ಮಿಕ ಸಂಸ್ಕಾರವನ್ನು ಎಷ್ಟು ನಾವು ಅವ್ರಿಗೆ ಕೊಟ್ಕೋತ ಹೋಗ್ತೀವೋ ಅಷ್ಟು ಅವರು ಸದ್ಗುಣಿಗಳಾಗ್ತಾರೆ, ಒಳ್ಳೆಯವರಾಗ್ತಾರೆ. ಮುಂದೆ ಹೋಗಿ ಆಜ್ಞಾ ಪರಿಪಾಲಕ ಮಕ್ಕಳಾಗಿ ಸಮಾಜದ ಗೌರವ ಆಗ್ತಾರೆ, ದೇಶಕ್ಕೆ ಗೌರವ ತರುವಂಥ ಮಕ್ಕಳಾಗ್ತಾರೆ. ಈ ಸಂಸ್ಕಾರವನ್ನು ಜಾತಿ, ಮತ, ಪಂಥ, ಪಂಗಡ, ಉಪಪಂಗಡ ಅನ್ನುವಂತಹ ಯಾವ ಭೇದವನ್ನು ಇರಿಸ್ಕೊಳ್ಳಾರ್ದನ ಎಲ್ಲರಿಗೂ ಕೊಡಬೇಕಾಗಿರುವಂತಹ ಅತ್ಯಂತ ಅವಶ್ಯಕವಾಗಿರುವಂತಹ ಕರ್ತವ್ಯ. ಅದನ್ನು ನೀವು ಮಾಡ್ತಾ ಇರೋದು ಕೂಡ ನಮಗೆ ಬಹಳಷ್ಟು ಅಭಿಮಾನ ಮತ್ತು ಸಂತೋಷವನ್ನು ಉಂಟು ಮಾಡ್ತಾ ಇರುವಂತಹ ಸಂಗತಿ ಆಗಿದೆ. ಬಸವ ತತ್ವ ಅಂದರೆ ಏನು? ಅದರ ಬಗ್ಗೆ ನಾವು ಬಹಳ ಗದ್ದಲಕ್ಕೆ ಹೋಗೋದು ಬೇಡ, ಬಹಳ ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಷ್ಟು ನಾವು ತಲೆ ಕೆಡಿಸ್ಕೊಳ್ತೀವಿ ಅಷ್ಟು ಗೊಂದಲಗಳು ಸೃಷ್ಟಿಯಾಗಕ್ಕೆ ಶುರುವಾಗ್ತಾವೆ. ನಮ್ಮ ದೃಷ್ಟಿಯೊಳಗೆ ಬಸವ ತತ್ವ ಅಂದ್ರೆ ಬಸವಣ್ಣನವರು ಹೇಳಿರುವಂತಹ 7 ಸೂತ್ರಗಳನ್ನು ನಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಳ್ಳೋದೇ ಬಸವ ತತ್ವ. ಏನದು ಬಸವ 7 ಸೂತ್ರಗಳು? ಭಾಳ ಸರಳವಾಗಿ ಹೇಳಿರುವಂಥ ಸೂತ್ರಗಳು. ಮೊದಲನೇದು ಕಳಬೇಡ, ಎರಡನೇದು ಕೊಲಬೇಡ, ಮೂರನೇದು ಹುಸಿಯ ನುಡಿಯಬೇಡ, ನಾಲ್ಕನೇದು ಮುನಿಯಬೇಡ, ಐದನೇದು ಅನ್ಯರಿಗೆ ಅಸಹ್ಯ ಪಡಬೇಡ, ಮುಂದಿಂದು ತನ್ನ ಬಣ್ಣಿಸಬೇಡ, ಆಮೇಲೆ ಮುಂದಿಂದು ಇದಿರು ಹಳಿಯಲು ಬೇಡ. 7 ಸೂತ್ರಗಳು. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಇಷ್ಟು ತಿಳ್ಕೊಂಡು ಬಿಟ್ರೆ ಇದಕ್ಕಿಂತಲೂ ದೊಡ್ಡದಾಗಿರುವಂಥ ಬಸವ ತತ್ವ ಯಾವುದೂ ಇಲ್ಲ ಅಂತ ನಮ್ಮ ಭಾವನೆ. ನೀವೇನಾರು ಯಾಕೆ ತಿಳ್ಕೊವಲ್ರಕ್ಕ? ನಾವು ತಿಳ್ಕೊಂಡದ್ದು ಬಸವ ತತ್ವ ಅಂದರೆ ಇಷ್ಟು. ಬಸವ ತತ್ವ ಅಂದರೆ ಇಷ್ಟು. ಮೊದಲನೇದೇನು? ಕಳಬೇಡ. ಇನ್ನೊಬ್ಬರು ವಸ್ತುವನ್ನು ನಾವು ಅವ್ರಿಗೆ ಗೊತ್ತಿರ್ಲಾರ್ದಂಗೆ ತಗೋಬಾರ್ದು. ಕಳ್ತನ ಅನ್ನೋದು 2 ಪ್ರಕಾರ. ಶಾಸ್ತ್ರ ಬಹಳ ಸೂಕ್ಷ್ಮವಾಗಿರ್ತದೆ. ಇನ್ನೊಬ್ಬರ ಮನೆಯಲ್ಲಿರುವಂಥ ವಸ್ತುವನ್ನು ತಗೊಳ್ಳೋದು ಅದು ಒಂದು ಥರದ ಕಳ್ತನ. ಆದರೆ ಇನ್ನೂ ಒಂದು ಧಾರ್ಮಿಕವಾದ ಸೂಕ್ಷ್ಮವಾದ ಕಳ್ಳತನ ಯಾವುದು ಅಂದ್ರೆ ಲೆಕ್ಕಾಚಾರದ ಪ್ರಕಾರ ನಾವೆಲ್ಲ ನಂದು 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 ಅಂತ ಏನು ಅಂತೀವಲ್ಲ, ಅದೆಲ್ಲ ಯಾರ್ದು ಹೇಳ್ರಿ ನೋಡೋಣ? ಯಾರ್ದೈತೆ ಅದೆಲ್ಲ? ಯಾರ್ದೆಲ್ಲ? ನಮ್ದ? ಎಷ್ಟು ದಿವಸ ನಮ್ಮದು? ಎಷ್ಟು ದಿವಸ ನಮ್ಮದು? ನೀವು ನಂದ ಆಗಿರಬೇಕು ಅಂತ ತಿಳ್ಕೊಂಡು ಕೋರ್ಟಿಗೆ ಹೋಗಿ ಹೊಡೆದಾಡಿ ಬಡದಾಡಿ ಹೆಸರು ಹಚ್ತೀರಿ. ಎಷ್ಟು ದಿವಸ ನಿಮ್ಮ ಹೆಸರು ಇರ್ತೈತಿ?
ಆ ಮನೆಗೆ ಆ ಹೊಲಕ್ಕೆ ಎಷ್ಟು ದಿವಸ ಇರ್ತೈತಿ. ಇನ್ನೊಬ್ಬ ಉತ್ತರಾಧಿಕಾರಿ ಬರೋ ತನಕ. ಇನ್ನೊಬ್ಬರು ಬಂದರು ಅಂದ್ರೆ ನಿಮ್ಮ ಹೆಸರು ಹೋಗ್ತತಿ, ಇನ್ನೊಬ್ಬರ ಹೆಸರು ಸೇರ್ತತಿ. ನಿಮ್ಮ ಫೋಟೋ ಕೆಳಗಿಳಿತಾವ, ಇನ್ನೊಂದು ಫೋಟೋ ಮೇಲೆ ಇರ್ತದ. ಎಷ್ಟು ದಿವಸ. ಖರೆ ಹೇಳಬೇಕು ಅಂದ್ರೆ ಎಲ್ಲವೂ ಯಾರ್ದು ಅಂದ್ರೆ ದೇವರದು, ಪರಮಾತ್ಮಂದೆಲ್ಲವೂ. ದೇವರ ಮನೆ ಇದು. ಈ ಜಗವೆಲ್ಲ ಬಾಡಿಗೆದಾರರು, ಜೀವಿಗಳೆಲ್ಲ. ಬಾಡಿಗೆ ಇರಾಕ್ ಬಂದವ್ರು 4 ದಿವಸ ಇರೋದು, ಖುಷಿಯಿಂದ ಇರೋದು. ಬಾಡಿಗೆ ಇದೀವಂತ ತಿಳ್ಕೊಂಡು ನೆನಪಿಟ್ಕೊಂಡು ಜೀವನ ಮಾಡೋದು. ಬಾಡಿಗೆ ಮನೇನ ನಂದಂದ್ರೆ ಕೇಳ್ತಾರಣ ಅವ್ರು? ಯಾರು ಕೇಳ್ತಾರ? ನಂದ ಮನೆ ಐತೆ ಅನ್ರಿ ನೀವು ಅಂದು ಮರುದಿವಸ ಜಾಗ ಖಾಲಿ ಮಾಡಿಸ್ತಾರೆ. ಹೌದಿಲ್ಲ? ಎಲ್ಲವೂ ಪರಮಾತ್ಮಂದು, ದೇವರದು. ರಾಮಕೃಷ್ಣ ಪರಮಹಂಸರು ಬಹಳ ಒಳ್ಳೊಳ್ಳೆ ಮಾತುಗಳನ್ನು ಕೆಲವು ಸಂದರ್ಭದಲ್ಲಿ ಹೇಳ್ಯಾರ. ದೇವರು ಒಂದು 2-3 ಸಂದರ್ಭದಲ್ಲಿ ನಗ್ತಾನಂತ. ದೇವ್ರು ಯಾವಾಗ ನಗ್ತಾನ ಅಂದ್ರೆ, ನೀವು ಆರಾಮಿಲ್ಲ ಅಂತ ಮಕ್ಕಳನ್ನ ಕರ್ಕೊಂಡು ಡಾಕ್ಟ್ರ್ ಕಡೆ ಹೋಗಿರ್ತೀರಲ್ಲ, ಅವಾಗ ಡಾಕ್ಟ್ರ್ ಏನು ಚಿಂತೆ ಮಾಡಬೇಡ್ರಿ, ಈ ಹುಡುಗ ಏನಾಗಲಾರ್ದಂಗೆ ನೋಡೋದು ನನ್ನ ಜವಾಬ್ದಾರಿ, ಇವನು ಪೂರ್ಣ ಆರಾಮ ಮಾಡೇ ಕಳಿಸ್ತೀನಿ ಅಂತ ಅಂದಾಗ ದೇವ್ರು ನಗ್ತಾನಂತ. ನಿನ್ನ ಕೈಯಾಗಿಲ್ಲ, ನನ್ನ ಕೈಯಾಗೈತಿ ಅಂತಂದು ದೇವ್ರ. ಇವನು ಉಳಿಸೋದು, ಇವನು ಕರ್ಕೊಳ್ಳೋದು ಯಾರ ಕೈಯಾಗೈತಿ? ಭಗವಂತನ ಕೈಯಲ್ಲಿರೋದು. ಆಮೇಲೆ ಅಣ್ಣ ತಮ್ಮ ಪಾಲ ಹಚ್ಕೊತಿರ್ತಾರಲ್ಲ ಆಸ್ತಿ, ಆ ದಂಡೆಯಿಂದ ಈ ದಂಡಿ ತನಕ ಹಗ್ಗ ಹಿಡಿತಾರೆ. ಹಗ್ಗ ಹಿಡಿದು, ಈಗ ಮೊದಲೆಲ್ಲ ಎಕರೆಗಟ್ಟಲೆ ಪಾಲಿದ್ದು, ಈಗೆಲ್ಲ ಜನಸಂಖ್ಯೆ ಹೆಚ್ಚಾಗಿ ಸಾಲದ ಮೇಲೆ ಪಾಲು ನಡೆದಾವ. ಈಗ ಇಟ್ಟು ಸಾಲ ನಿನ್ನೋ, ಇಟ್ಟು ಸಾಲ ನನ್ನು. ಹಿಂಗೆ ಪಾಲ ಮಾಡ್ಕೊಳ್ಳೋ ಟೈಮ್ನೊಳಗೆ ಇದು ನಂದು, ಇದು ನಿಂದು ಅಂತೇನು ಪಾಲ ಮಾಡ್ಕೊತಿರ್ತಾರಲ್ಲ, ಅವಾಗ ದೇವ್ರಂತಾನಂತ, ಹಗ್ಗ ಹಿಡಿದು ಪಾಲ ಮಾಡಕತ್ತೀರಿ, ಇದು ನಿಂದು ಅಲ್ಲ